ಸೊ ಹಲೋ ಗೈಸ್, ನೀಟ್ ಎಕ್ಸಾಮ್ನೆಲ್ಲ ಮುಗಿಸ್ಕೊಂಡು ಟೆನ್ಷನ್ ಫ್ರೀ ಆಗಿ ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಮತ್ತು ನಮ್ಮ ಮಮ್ಮಿ ನಮ್ಮ ಮಾಮನ ಮದುವೆಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಪೋತೀಸಿಗೆ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಶಾಪಿಂಗಿಗೆ ಹೋದರೆ ಅಫ್ಕೋರ್ಸ್ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಬೇಗನೆ ಎದ್ದು ಹೋಗ್ಬಿಟ್ಟಿದ್ವಿ. ನಮ್ಮ ಅಮ್ಮಂದು ಸ್ಯಾರಿ ಅವರಲ್ಲಿ ಸೆಲೆಕ್ಟ್ ಮಾಡಲ್ಲ, ಆಗೋಯ್ತು. ಫಸ್ಟ್ ಅವ್ರದ್ದೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ವಿ, ಯಾಕಂದರೆ ನಮ್ಮಮ್ಮ 1 ಅವರ್ ಮಾಡ್ತಾರೆ ಒಂದು ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ. ಅವರು 2 ಸ್ಯಾರಿ ತೊಗೊಂಡ್ರು, ಒಂದು ಟಿಶ್ಯೂ ಸ್ಯಾರಿ, ಇನ್ನೊಂದು ಸಿಲ್ಕ್ ಸ್ಯಾರಿ ತೊಗೊಂಡ್ರು. 2ರಿಂದ 15,000 ಆಯಿತು. ನೆಕ್ಸ್ಟು ನನಗೆ ನನ್ನ ತಂಗಿಗೆ ಫಸ್ಟು ಲೆಹೆಂಗಾ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ನಮಗೆ ಲೆಹೆಂಗಾ ಯಾವುದೂ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಈ ಹಾಫ್ ಸ್ಯಾರಿನ ನಾನು ತಗೊಂಡೆ. ತಂಗಿ ಬಂದಿರಲಿಲ್ಲ, ಸೊ ಅವಳಿಗೆ ನನಗೆ ಯಾವ್ದು ಇಷ್ಟನೋ ಅದನ್ನೇ ನಾನು ತೊಗೊಂಡೋಗಿದ್ದೆ. ಬಟ್ ಅವಳಿಗೆ ಅದು ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋಕ್ಕೆ ನೆಕ್ಸ್ಟ್ ಡೇ ಅವಳು ಮತ್ತು ನಮ್ಮಮ್ಮ ಬಂದರು. ಸೊ ಈ ಕಲರ್ ತೊಗೊಂಡ್ಳು ಅವಳು. ಆ್ಯಸ್ ಯೂಶ್ವಲ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದಂಗೆ ಅವಳಿಗೆ ಪಿಂಕ್ ಅಂದರೆ ತುಂಬ ಇಷ್ಟ. ಸೊ ಅವಳು ಪಿಂಕಲ್ಲೇ ಹಾಫ್ ಸ್ಯಾರಿ ತೊಗೊಂಡ್ಳು. ತೊಗೊಂಡಿದ್ದು ಸೆಮಿ ಸ್ಟಿಚ್, ಅಂದರೆ ಟಾಪ್ನೇ ನಾವು ಸ್ಟಿಚ್ ಮಾಡಿಸ್ಕೊಬೇಕು. ಶೋರೂಮ್ ಎಷ್ಟು ದೊಡ್ಡದಾಗಿತ್ತು ಅಂದರೆ ಗೈಸ್, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಗೋಯಿತು. ನೈಟ್ ವ್ಯೂ ಅಂತೂ ಸೂಪರಾಗಿತ್ತು. ಇಲ್ಲಿಂದ ಹೋಗೋಕೆ ನಂಗೆ ಮನಸ್ಸೇ ಬಂದಿಲ್ಲ. ನೆಕ್ಸ್ಟ್ ಡೇ ನಮ್ಮ ಮಾಮ ರೇಖಾಂಟಿ ಬಂದರು. ನನಗೆ ಮೋತಿಚೂರು ಲಡ್ಡು ಅಂದರೆ ತುಂಬ ಇಷ್ಟ ಗೈಸ್. ನಾನು ಎಷ್ಟು ಕೊಟ್ಟರು ತಿಂತೀನಿ. ಬಟ್ ನನ್ನ ತಂಗಿಗೆ ಒಂದು ಉಳಿಸ್ಬೇಕಲ್ಲ ಅಂತ ಉಳಿಸಿದ್ದು. ಸೊ ಫೈನಲಿ ಡ್ರೆಸ್ ಎಲ್ಲ ತೊಗೊಂಡು ಚಿಲ್ ಮಾಡ್ತಿದ್ವಿ ಗೈಸ್. ಇನ್ನೇನಿಲ್ಲ, ಮಾಮನ ಮದುವೆ ಅಟೆಂಡ್ ಮಾಡೋದೊಂದು ಬಾಕಿ. ನಮ್ಮಮ್ಮ ಇಲ್ಲಿ ಎಳ್ನೀರು ಕೆಚ್ಕೊಡ್ತಾಯಿದ್ರು, ಕುಡಿತೆ. ಎಳ್ನೀರು ಸ್ವೀಟಾಗಿದ್ರೇ ಚೆಂದ. ಇದು ಸ್ವಲ್ಪ ಸಪ್ಪೆ ಸಪ್ಪೆ ಇತ್ತು. ಬಟ್ ನಮ್ಮಮ್ಮ ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಸುಮ್ಮನೆ ಸಖತ್ತಾಗಿದೆ ಅಂತ ಹೇಳಿದರು. ಬಟ್ ಆ್ಯಕ್ಚುಲಿ ಚೆನ್ನಾಗಿರಲಿಲ್ಲ. ಊರಲ್ಲಿ ನಾನು ಕುಡಿದಿದ್ದು ಸೂಪರ್ ಸ್ವೀಟ್ ಇತ್ತು, ಇಲ್ಲಿ ಅಷ್ಟಕ್ಕಷ್ಟೇ ಗೈಸ್. ಓಕೆ, ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಬಾಯ್ ಬಾಯ್.